ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಕಡಿಮೆ ಗ್ರಾಮಲ್ಲಿ ಕೆಲವೊಂದು ಓಲೆನ ತೋರಿಸ್ತಾ ಇದ್ದೀನಿ, ಇಯರಿಂಗ್ನ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಇಯರಿಂಗು ಎಷ್ಟೆಷ್ಟು ಗ್ರಾಮಲ್ಲಿದೆ ಅಂತ ಫಸ್ಟು ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಈ ಇಯರಿಂಗ್ ಏನು ನೋಡ್ತಾ ಇದ್ದೀರಾ ಅದು ಕೇವಲ 5 to 6 ಗ್ರಾಮ್ ಇದೆ ಆಯಿತಾ. ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕೂ ಸಹ 10 ಗ್ರಾಮ್ ಥರ ಕಾಣ್ತಾ ಇದೆ. ಇರೋದು ಮಾತ್ರ ತುಂಬಾ ಲೈಟ್ ವೆಯ್ಟ್. ಹಾಗಾದರೆ ಎಷ್ಟು ಲೈಟ್ ವೆಯ್ಟ್ ಅಂತ ಅಂದರೆ 5 to 6 ಗ್ರಾಮ್ ಅಷ್ಟೇ ಆಯಿತಾ ಫ್ರೆಂಡ್ಸ್. ನೋಡೋಕ್ಕೆ ಮಾತ್ರ 10 ಗ್ರಾಮ್ ಥರ ಇದೆ, ಆದರೆ ಇದು ನೋಡೋಕ್ಕೆ ಮಾತ್ರ ತುಂಬ ಪ್ರೆಟಿಯಾಗಿದೆ. ನೀವೇ ನೋಡ್ತಾ ಇದ್ದೀರಲ್ವ, ಅದೊಂಥರ ಪೀಕಾಕ್ ಡಿಸೈನ್ ಥರ ಇದೆ. ಹಾಗೆ 3-4 ಸ್ಟೆಪ್ಪು ಮುತ್ತಿನ ಸರ ಥರ ಡಿಸೈನ್ ಇದ್ರೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಇದೆ. ಸ್ಯಾರಿಗೆಲ್ಲ ವೇರ್ ಮಾಡಿದರೆ ಮಾತ್ರ ತುಂಬಾ ಚೆನ್ನಾಗಿದೆ ಆಯಿತಾ. ಇವಾಗ ಸಿಂಗಲಾಗಿ ಡ್ರೆಸ್ ಹಾಕೊಂಡು ಹೋಗ್ತಾ ಇರ್ತಾರೆ ಅಥವಾ ಸ್ಯಾರಿ ಹಾಕೊಂಡು ಹೋಗ್ತಾ ಇರ್ತಾರೆ, ಒಂದೇ ಒಂದು ಮಾಂಗಲ್ ಚೈನ್ ಒಳಗಡೆ ಈ ಥರ ಇಯರಿಂಗ್ ಹಾಕೊಂಡು ಹೋಗ್ತಾ ಇದ್ದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇದನ್ನು ಫಂಕ್ಷನ್ಗಳಿಗಂತೂ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನನಗನ್ಸಿರೋ ಪ್ರಕಾರ ಫ್ರೆಂಡ್ಸ್, ಇದು ಡೈಲಿ ವೇರಿಗೆ ಯೂಸ್ ಮಾಡಿದರೆ ಬೇಗ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನಾವೆಲ್ಲಾದರೂ ಫಂಕ್ಷನ್ಗೆ ಅಥವಾ ಮದುವೆಗೆ ಅಥವಾ ಏನಾದರೂ ಹೊರಗಡೆ ಫಂಕ್ಷನ್ಗೆ ಹೋಗ್ತಾ ಇದ್ದರೆ ಈ ಇಯರಿಂಗ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನೋಡೋಕ್ಕೂ ಸಹ ತುಂಬ ಪ್ರೆಟಿಯಾಗಿದೆ. ಇದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಆಯಿತಾ. ಒಂದು ಎಳೆ ಏನಾದರೂ ಮಿಸ್ ಆಗಿ ಕಿತ್ತೋಯ್ತು ಅಂತಂದರೆ ಇಯರಿಂಗ್ ಲುಕ್ಕೇ ಹೊರಟೋಗುತ್ತೆ. ಅದರಲ್ಲೂ ಬೇರೆ ಇದು 916 ಅಲ್ವಾ, ಸೊ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನಾವೀಗ 5 to 6 ಗ್ರಾಮಿಗೆ ಚಿಕ್ಕದು ತೊಗೊಳೋದಕ್ಕಿಂತ ಈ ಥರ 5 to 6 ಗ್ರಾಮಿಗೆ ಆರಿಸ್ಕೊಂಡು ನಾವು ತೊಗೊಂಡು ಈ ಥರನ ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಡಿಸೈನ್ ಯಾವುದಿದೆ ಅಂತ ನೋಡೋಣ. ವಾವ್, ಇದಂತೂ ಸೂಪರ್ ಆಗಿದೆ, ಮಾರ್ಬಲಸ್ ಆಗಿದೆ, ನೋಡೋಕ್ಕೂ ಸಹ ತುಂಬ ಪ್ರೆಟಿಯಾಗಿ ಕಾಣ್ತಾ ಇದೆ. ಇದು ಜಸ್ಟ್ 6.5 ಗ್ರಾಮ್ ಇದೆ. ನೀವೇನಾದರೂ ಈ ಇಯರಿಂಗ್ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಶ್ರೀಕೃಷ್ಣ ಜ್ಯುವೆಲರ್ ಮೈಸೂರಿನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೋಡೋಕ್ಕಿಂತ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಯಾವ ರೀತಿ ಬೇಕೋ ಆ ಥರ ಲೈಟ್ ವೆಯ್ಟ್ ಇರೋದನ್ನ ತೊಗೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರಿಸುತ್ತೆ. ನೋಡಿ ಫ್ರೆಂಡ್ಸ್, ಇದು ಲಕ್ಷ್ಮಿ ಡಿಸೈನ್ ಇದೆ. ಹಾಗೆ ಕೆಳಗಡೆ ಮೆರೂನ್ ಬೀಡ್ಸ್ ಇದೆ, ಜೊತೆಗೆ ಗೋಲ್ಡ್ ಬಾಲ್ಸ್ ಥರ ಇದೆ. ನೋಡೋಕ್ಕೂ ಸಹ ತುಂಬ ಪ್ರೆಟಿಯಾಗಿದೆ. ಇಯರಿಂಗ್ ಮಾತ್ರ ಸಖತ್ ಅಂದರೆ ಸಖತ್ತಾಗಿದೆ ಆಯಿತಾ. ಇಲ್ಲಿ ನಾನು ತೋರಿಸೋ ಇಯರಿಂಗ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಗ್ರಾಮ್ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ. ನೋಡೋಕ್ಕೂ ಸಹ ವೆರೈಟಿ ಡಿಸೈನ್ ಇದೆ. ಇದು ಆಂಟಿಕ್ ಪಾಲಿಶ್ ಇದೆ, ಸೊ ನೋಡೋಕ್ಕೂ ಸಹ ತುಂಬ ಪ್ರೆಟಿಯಾಗಿದೆ. ಹಾಗೆ ತುಂಬ ಕಡಿಮೆ ಗ್ರಾಮ್ ಸಹ ಇದೆ. ಬ್ಯೂಟಿಫುಲ್ ಆ್ಯಂಡ್ ಪ್ರೆಟಿಯಾಗಿರೋ ಈ ಇಯರಿಂಗ್ನ ನಿಮ್ಮ ಕಿವಿಗೆ ಒಂದ್ಸಲ ವೇರ್ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೇನಾದರೂ ಇಯರಿಂಗ್ ಬೇಕು ಅಂತ ಅಂದರೆ ಶ್ರೀಕೃಷ್ಣ ಜ್ಯುವೆಲರ್ಸ್ಗೆ ಹೋಗಿ ಅಲ್ಲಿ ಮೇಕಿಂಗ್ ಚಾರ್ಜು, ವೇಸ್ಟೇಜು ಎಲ್ಲ ಎಷ್ಟಾಗುತ್ತೆ ಅಂತ ನೀವು ತಿಳ್ಕೊಂಡು ಇದನ್ನ ಪರ್ಚೇಸ್ ನೋಡ್ತಾ ಇದ್ದೀರಲ್ವಾ. ಒಂದ್ಕಿನ ಒಂದು ವೆರೈಟಿ ಆಗಿರೋ ಇಯರಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಈ ಥರನೂ ಸಹ 6.5ಗೆ ಸಿಗುತ್ತೆ ಅಂತ ಅಂದರೆ ನಮಗೆ ನಂಬಕ್ಕೆ ಆಗಲ್ಲ, ಏನೋ 10 ಗ್ರಾಮ್ ಥರ ಇದೆ. ಬನ್ನಿ ಹಾಗಾದರೆ ನೆಕ್ಸ್ಟ್ ನೋಡೋಣ. ಇವಂತೂ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ. ವೆರೈಟಿ ಡಿಸೈನ್ ಇದೆ. ಒಂದಕ್ಕಿಂತ ಒಂದು ಡಿಸೈನ್ ಅಂದರೆ ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಮುಂಚೆ ಎಲ್ಲ ತುಂಬ ಚಿಕ್ಕ ಇಯರಿಂಗ್ ಇಷ್ಟಪಡ್ತಿದ್ವಿ, ಆದರೆ ಇವಾಗ ಅದೇ ಟ್ರೆಂಡಿಂಗಲ್ಲಿ ಬಂದಿರೋ ದೊಡ್ಡ ಇಯರಿಂಗ್ ಹಾಕಿದ್ರಂತೂ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ಇಯರಿಂಗ್ನ ಅಮ್ಮಂದಿರು ಯೂಸ್ ಮಾಡ್ತಾ ಇದ್ರು. ನಾವು ಚಿಕ್ಕವರಿದ್ದಾಗೆಲ್ಲ ನೋಡ್ತಾ ಇದ್ವಿ, ದಪ್ಪ ಇಯರಿಂಗ್ ಅಂತಂದರೆ ಬರೀ ಅಮ್ಮಂದಿರು ಹಾಕೋತಿದ್ವಿ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವಾಗ ಇದು ಟ್ರೆಂಡಿಂಗಲ್ಲಿದೆ. ದಪ್ಪ ಇಯರಿಂಗ್ ಹಾಕ್ಕೊಂಡ್ರೆ ಈ ಸ್ಯಾರಿಗೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವೆರೈಟಿ ಡಿಸೈನ್ ನೀವೇನು ನೋಡ್ತಾ ಇದ್ದೀರಾ, ಇದಂತೂ ತುಂಬಾ ವೆರೈಟಿ ಡಿಸೈನ್ ಇದೆ. ಅದು 5 to 6 ಗ್ರಾಮಿಗಿದೆ. ನಮಗಂತೂ ನಂಬಕ್ಕೆ ಆಗ್ತಿಲ್ಲಪ್ಪ, 5 to 6 ಗ್ರಾಮಿಗೆ ಇಷ್ಟೊಂಥರ ಡಿಸೈನ್ ಇದೆಯಾ ಅಂತ. ಅದರಲ್ಲೂ ಮಿಡಲ್ ಕ್ಲಾಸ್ ಅವರು, ನಮಗೆ ಗೊತ್ತೇ ಇರಲ್ಲ ಫಸ್ಟ್ ಆಫ್ ಆಲ್. ಏನು ಗೊತ್ತಾ, 5 to 6 ಗ್ರಾಮಿಗೆ ಇಷ್ಟಾಗಲೇ ಇಯರಿಂಗ್ ಬರುತ್ತೆ ಅನ್ನೋದು ನಾವು ನಂಬೋದೇ ಇಲ್ಲ. ಏನೋ ಚಿಕ್ಕದಾಗೆ ಬರುತ್ತಲ್ವ, ಇರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಖಂಡಿತ ಇಲ್ಲ. ಒಂದಲ್ಲ ಒಂದು ಅಂಗಡಿಗೆ ಹೋಗಿ ವಿಚಾರಿಸಿ ನೋಡಿ ಆಯಿತಾ. 5 to 6 ಗ್ರಾಮಿಗೆ ವೆರೈಟಿ ಡಿಸೈನ್ ಇದೆ. ಸೊ ನಿಮಗೇನಾದರೂ ಬೇಕು ಅಂತಂದರೆ ಇದನ್ನು ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಇಯರಿಂಗ್ ನೋಡ್ತಾ ಇದ್ದೀರಲ್ವಾ, ಇದಂತೂ ಮಾರ್ಬಲಸ್ ಆಗಿದೆ. ಬಟ್ ಇದನ್ನು ನನ್ನ ಕೈಲಂತೂ ತೊಗೊಳಕ್ಕಾಗಲ್ಲ, ಬಿಕಾಸ್ ಯಾಕಂದರೆ 20 ಗ್ರಾಮ್ ಇದೆ. ಅಪ್ಪ, 20 ಗ್ರಾಮಿಗೆ 5 ಗ್ರಾಮ್ ಅಂತೆ 4 ಇಯರಿಂಗ್ನ ನಾನು ಪರ್ಚೇಸ್ ಮಾಡ್ಬೋದು ಅಲ್ವಾ. ಬಟ್ ಈ 20 ಗ್ರಾಮ್ ಇಯರಿಂಗ್ನ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಮಗೆ ಕೆಲವೊಂದು ಐಡಿಯಾನೇ ಇರಲ್ಲ 20 ಗ್ರಾಮಿಗೆ ಯಾವ ಥರ ಬರುತ್ತೆ ಅಂತ ಗೊತ್ತೇ ಇರಲ್ಲ. ಸೊ ಹಂಗಾಗಿ ಇಯರಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 20 ಗ್ರಾಮಿಗೆ ತುಂಬ ಚೆನ್ನಾಗಿರೋ ಜುಮ್ಕ ಇದೆ. ಹಾಗೆ ಇದರಲ್ಲಿ ಏನು ವೇಸ್ಟೇಜ್ ಇಲ್ಲ. ಒಂದು 3-4 ಕೆಂಪು ಬೀಡ್ಸ್ ಇದೆ, ಜೊತೆಗೆ ತುಂಬ ಬಾಲ್ಸ್ ಇದೆ ಆಯಿತಾ, ಗೋಲ್ಡನ್ ಕಲರ್. ಇದರಲ್ಲಿ ಏನು ಸಹ ನಮಗೆ ಲಾಸ್ ಆಗಲ್ಲ. ಹಾಗೆ ತುಂಬ ಗಟ್ಟಿಯಾಗಿದೆ. ಹಿಂದೆಗಡೆ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ ಬಟನ್ ಇರ್ಬೋದು, ಅದೆಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದು ನಮ್ಮ ಕೈಲಿ ತೊಗೊಳಕ್ಕಾಗದಿದ್ರೇನು, ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ವೆರೈಟಿ ಡಿಸೈನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಈ ಇಯರಿಂಗ್ ಏನಾದರೂ ನಿಮಗೆ ಇಷ್ಟ ಆದರೆ ಶ್ರೀಕೃಷ್ಣ ಜ್ಯುವೆಲರ್ ಮೈಸೂರಿನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ಒಂದು ಐಡಿಯಾ ಬರುತ್ತೆ, 20 ಗ್ರಾಮಿಗೆ ಯಾವ ಥರ ಇಯರಿಂಗ್ ಇರ್ಬೋದು ನಮಗೆ ಗೊತ್ತಿರಲ್ಲ ಆಯಿತಾ. ಗಟ್ಟಿ ಇರುತ್ತೋ ಡಬ್ಸ್ ಇರುತ್ತೋ ಯಾವ ಥರ ಇರುತ್ತೋ
ಮಾಡ್ತಾರೆ ಅಂತ. ಬಟ್ ಈ ಡಿಸೈನ್ನ ನೋಡಿದರೆ ನಿಮಗೊಂದು ಎಲ್ಲೋ ಒಂದು ಐಡಿಯಾ ಬರುತ್ತೆ, ಓಹೋ 20 ಗ್ರಾಮ್ಸ್ ಅಂದರೆ ಈ ಥರ ಸಿಗ್ಬೋದು, ನಮಗೆ ಗಟ್ಟಿಗೆ ಮಾಡಿಸಿದ್ರೆ ಈ ಥರ ಇರುತ್ತೆ, ಅಥವಾ ಡಬ್ಸಲ್ಲಾದರೆ ಇನ್ನೂ ಸ್ವಲ್ಪ ದಪ್ಪಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬರೋಕ್ಕೋಸ್ಕರ ನಾನು ಈ ಇಯರಿಂಗ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ವ ನೀವೇ, ಇದನ್ನು ಪಕ್ಕ ಆರ್ಟಿಫಿಷಿಯಲ್ ಅಂತ ನಮ್ಮ ಮೈಂಡಲ್ಲಿ ನಾವು ಅಂದ್ಕೊಂಡಿರ್ತೀವಿ. ಬಟ್ ಇದು ಆರ್ಟಿಫಿಷಿಯಲ್ ಅಲ್ಲ, ನೋಡೋಕ್ಕೆ ಆರ್ಟಿಫಿಷಿಯಲ್ ಡಿಸೈನ್ ಥರ ಇದೆ, ಬಟ್ ಇದು ಪಕ್ಕ 916 ಇಯರಿಂಗ್ ಆಯಿತಾ. ನೋಡಿ, ರೂಬಿ ಡಿಸೈನ್ ಇದೆ, ರೂಬಿ ಬಾಲ್ಸ್ ಇದೆ, ಹಾಗೆ ಮುತ್ತನ್ನ ಪೋಣಿಸಿರೋ ಡಿಸೈನ್ ಇದು ಆಯಿತಾ. ತುಂಬ ಅಟ್ರಾಕ್ಟಿವ್ ಇದೆ, ಟ್ರೆಂಡಿಂಗಲ್ಲಿದೆ. ಇವಾಗ ಯಾರು ಸಹ ಬರೀ ಗೋಲ್ಡನ್ನೇ ಇಷ್ಟಪಡಲ್ಲ. ನಮ್ಮ ಕಾಲದಲ್ಲಿ ನಾವು ಇಟ್ಕೋತಿದ್ವಲ್ವ, ಗುಂಡು ಸೆಟ್ಟು ಇತ್ತಲ್ಲ, ನಿಮಗೂ ಗೊತ್ತು ಅಂತ ಅನ್ಸ್ಕೊತೀನಿ. ಬರೀ ಗುಂಡು ಮತ್ತು ಜುಮ್ಕಿ ಥರ ಇರ್ತಲ್ಲ, ಅದನ್ನು ಯಾರು ಇವಾಗ ಲೈಕ್ ಮಾಡಲ್ಲ. ಈ ಥರ ಟ್ರೆಂಡಿಂಗ್ ಥರ ಇರೋದನ್ನೇ ಎಲ್ಲರೂ ಲೈಕ್ ಮಾಡೋದು. ಬಟ್ ನಮಗೆ ಗೊತ್ತಿರಲ್ಲ, ನಾವು ಅನ್ಕೋತೀವಿ ಇದು ಪಕ್ಕ ಆರ್ಟಿಫಿಷಿಯಲ್ ಹಾಕೊಂಡು ಹೋಗ್ತಿದ್ದಾರೆ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್, ಇದು ನಿಜವಾಗ್ಲೂ 916 ಇಯರಿಂಗ್ಸೇ ಆಯಿತಾ. ಬಟ್ ಈ ಥರ ಡಿಸೈನಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇದು ಕೇವಲ 6 ಗ್ರಾಮ್ ಅಷ್ಟೇ ಇರೋದು ಆಯಿತಾ. ಈ ಥರ ಇಯರಿಂಗ್ ಯಾರಾದರೂ ರೂಬಿ ಅಥವಾ ಸ್ಟೋನ್ ಇಷ್ಟಪಡೋರು ಈ ಥರ ಇಯರಿಂಗ್ ಪರ್ಚೇಸ್ ಮಾಡಿದರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಡ್ರೆಸ್ಗೆಲ್ಲ ವೇರ್ ಮಾಡಿದ್ರು ಅಂತೂ ತುಂಬ ಅಟ್ರಾಕ್ಟಿವ್ ಇದೆ. ಫಂಕ್ಷನ್ಗೆಲ್ಲ ಸಹ ಈ ಇಯರಿಂಗ್ನ ನಾವು ವೇರ್ ಮಾಡ್ಬೋದು. ಇದು ಸಹ ನಿಮ್ಗೆ ಏನಾದರೂ ಬೇಕಂದರೆ ಶ್ರೀಕೃಷ್ಣ ಜ್ಯುವೆಲರ್ ಮೈಸೂರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಇದರಲ್ಲಿ ಮಾತ್ರ ಜಾಸ್ತಿ ವೇಸ್ಟೇಜ್ ಎಲ್ಲ ಹೋಗುತ್ತೆ, ಬಟ್ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ಜನಗಳು ಯಾವತ್ತೂ ನಾವು ಅಟ್ರಾಕ್ಟಿವ್ ಅವ್ರನ್ನ ಆರಿಸ್ತೀವಿ ಹೊರತು ಜಾಸ್ತಿ ನಾವು ಬಿಡು ಚಿನ್ನನ ತೊಗೊಳಕ್ಕೆ ಇವಾಗ ಯಾರೂ ಲೈಕ್ ಮಾಡಲ್ಲ. ಸೊ ಈ ಥರ ಇಯರಿಂಗ್ ನಿಮಗೇನಾದರೂ ಬೇಕು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ನೆಕ್ಸ್ಟ್ ಇಯರಿಂಗ್ ನೋಡೋಣ. ಇದಂತೂ ಒಂದಕ್ಕಿಂತ ಒಂದು ವೆರೈಟಿ ಆಗಿದೆ. ಇದನ್ನಂತೂ ನೋಡೋಕ್ಕೆ 2 ಕಣ್ಣು ಸಾಲದು ಆಯಿತಾ. ನೋಡಿ ಎಷ್ಟು ಅಟ್ರಾಕ್ಟಿವ್ ಇದೆ. ಒಂದು ಆನೆ ಡಿಸೈನ್ ಇದೆ, ಇನ್ನೊಂದು ಒಂಥರ ಆಮೆ ಡಿಸೈನ್ ಇದೆ. ಇದೆಲ್ಲ ಬರೀ 7 ಗ್ರಾಮ್ ಇದೆ, 7.6 ಗ್ರಾಮ್ ಇದೆ ಆಯಿತಾ. ಈ ಥರನೂ ಇರುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ. ಬರೀ ನಾವು ಏನೋ ರೌಂಡ್ ಶೇಪ್ ಇರ್ಬೋದು, ಓವಲ್ ಶೇಪ್ ಇರ್ಬೋದು, ಇದಷ್ಟೇ ಅಂತ ಅಂದ್ಕೊಂಡಿರ್ತೀವಿ. ಖಂಡಿತ ಇಲ್ಲ. ಒಂದಲ್ಲ ಒಂದು ಅಂಗಡಿಗೆ ಹೋಗಿ ವೆರೈಟಿ ಡಿಸೈನ್ ಇರುತ್ತೆ. ದಯವಿಟ್ಟು ನೋಡಿಕೊಂಡು ಯೋಚನೆ ಮಾಡಿ ತೊಗೊಳ್ಳಿ ಆಯಿತಾ. ಏಕೆಂದರೆ ಇದು ಚಿನ್ನ, ಇವತ್ತಿನ ರೇಟಲ್ಲಿ ಚಿನ್ನ 1 ಗ್ರಾಮ್ ತೊಗೊಳಕ್ಕೂ ಸಹ ತುಂಬಾ ನಾವು ಕಷ್ಟಪಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಒಂದು ಸಲ ತೊಗೊಂಡ್ರೂ ಸಹ ಅದನ್ನು ಡಿಸೈನ್ನ ನೋಡಿ ನಮ್ಮ ಮನಸ್ಸಿಗೆ ಇಷ್ಟ ಆಗ್ತಿರೋ ರೀತಿ ಡಿಸೈನ್ನ ನಾವು ತೊಗೋಬೇಕು. ಇವಾಗ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ, ಈ ಥರ ಡಿಸೈನ್ ನೋಡಿದಾಗ ಇಷ್ಟು ಗ್ರಾಮಿಗೂ ಈ ಥರ ವೆರೈಟಿ ಡಿಸೈನ್ ಸಿಗುತ್ತಾ ಅನ್ನೋ ಒಂದು ಐಡಿಯಾ ನಿಮ್ಮ ಮೈಂಡಲ್ಲಿರುತ್ತೆ. ಸೊ ನಾವು ಯಾವತ್ತೇ ಸಹ ಜ್ಯುವೆಲರಿ ಅಂಗಡಿಗೆ ಹೋದಾಗ ನಮಗೇನಾದರೂ ಡಿಸೈನ್ ಬೇಕು ಅಂತ ಅಂದರೆ ಒಂದಲ್ಲ ಒಂದು ಶಾಪಿಗೆ ಹೋಗಿ ಆಯಿತಾ. ಇದಿಲ್ಲ ಅಂದರೆ ಇನ್ನೊಂದು ಶಾಪು, ಅಲ್ಲಿ ನೋಡಿ ಯೋಚನೆ ಮಾಡಿ ವೆರೈಟಿ ಇರೋ ಡಿಸೈನ್ನ ತೊಗೊಂಡು ನಾವು ಬೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಿಡಲ್ ಕ್ಲಾಸ್ ಅವರು ನಾವು ಏನು ಅನ್ಕೊಬಿಡ್ತೀವಿ, ಹೋಗ್ತೀವಿ ಯಾವುದೋ ಒಂದು ಗುಂಡು ಜುಮ್ಕಿ ತಗೋತೀವಿ, ಅಯ್ಯೋ ಇನ್ನೇನು ನಾವು ಏನಪ್ಪ ಕೇಳೋದು, ನಮ್ಮ ಹತ್ರ ದುಡ್ಡು ಬೇರೆ ಇಲ್ಲ ಅಲ್ವಾ, ಎಂಥದೋ ಒಂದು ತೊಗೊಂಡು ಬರೋಣ. ಆ ಮೈಂಡ್ಸೆಟ್ ದಯವಿಟ್ಟು ಯಾರು ಇಟ್ಕೋಬೇಡಿ. ನಾನು ಮಾತ್ರ ಮಾಡೋದು ಹಾಗೆ ಫ್ರೆಂಡ್ಸ್. ನನ್ನ ಹತ್ರ ಕಡಿಮೆ ದುಡ್ಡು ಇದೆಯಾ, ಪರವಾಗಿಲ್ಲ, ನಾನೇನು ಒಂದು 5 ಗ್ರಾಮಿಗೆ ಓಲೆ ತಗೋಬೇಕಾ, 10 ಅಂಗಡಿನೇ ಹುಡುಕ್ತೀನಿ, ನನಗಿಷ್ಟ ಡಿಸೈನೇ ನಾನು ತೊಗೊಳ್ಳೋದು. ಹಾಗೆ ಅಟ್ರಾಕ್ಟಿವ್ ಆಗಿ ಡಬ್ಸಲ್ಲಿ ಸ್ವಲ್ಪ ದಪ್ಪಾಗಿರೋ ಡಿಸೈನ್ನ ನೋಡಿನೇ ನಾನು ತೊಗೊಳ್ಳೋದು ಆಯಿತಾ. ಸೊ ಇದು ಅದೇ ವೆರೈಟಿ ಡಿಸೈನ್ ಇದೆ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಶ್ರೀ ಕೃಷ್ಣ ಜ್ಯುವೆಲರ್ ಮೈಸೂರಿಗೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ ತೊಗೋಬೋದು. ಈ ಡಿಸೈನ್ ಅಂತೂ ತುಂಬ ಅಟ್ರಾಕ್ಟಿವ್ ಇದೆ, ಹಾಗೆ ಮಾರ್ಬಲಸ್ ಆಗಿದೆ ಆಯಿತಾ. ಇದು ಫುಲ್ಲು ಸ್ಟೋನು, ವೈಟ್ ಸ್ಟೋನು. ಇದಂತೂ ಇದೆ ಅಂತ ಅಂದರೆ ನಿಮಗೆ ನೆನಪಿದೆಯಾ, ಅಮ್ಮಂದಿರು ಯಾವಾಗಲೂ ಬಿಳಕಲ್ಲಿನ ಓಲೆ ಅಂತ ಹಾಕ್ತಾಯಿದ್ರು ಗೊತ್ತಾ, ಹಿಂದಿನ ಕಾಲದಲ್ಲೆಲ್ಲ ಆ ಥರ ಡಿಸೈನ್ ಇರೋದು. ಆದರೆ ಇದಕ್ಕೆ ಪ್ಲೇಟ್ ಎಲ್ಲ ಇರುತ್ತೆ, ಬಟ್ ಅದೆಲ್ಲ ಟ್ರೆಂಡಿಂಗಲ್ಲಿ ಇವಾಗ ತುಂಬಾ ಓಡ್ತಾ ಇದೆ ಆಯಿತಾ. ಈ ಥರನಂತೂ ಈ ಹುಡುಗಿರಂತೂ, ಅದರಲ್ಲೂ ಈ ಮದುವೆ ಆಗೋ ಹುಡುಗಿರೆಲ್ಲ ಇದೇ ರೀತಿ ಮಾಡಿಸ್ಕೋತಾ ಇರೋದು. ಇದಂತೂ ತುಂಬ ಅಂದರೆ ತುಂಬ ಸಖತ್ತಾಗಿದೆ, ಹಾಗೆ ತುಂಬ ಅಟ್ರಾಕ್ಟಿವ್ ಇದೆ. ಇದಂತೂ ನಮಗೆ ವೇಸ್ಟೇಜ್ ಎಲ್ಲ ಜಾಸ್ತಿ ವೇಸ್ಟ್ ಆಗುತ್ತೆ ಸ್ಟೋನ್ ಎಲ್ಲ, ಬಟ್ ಆದರೂ ನೋಡೋಕ್ಕೆ ಮಾತ್ರ ತುಂಬ ಪ್ರೆಟಿಯಾಗಿದೆ. ಸೊ ನಿಮಗೇನಾದರೂ ಇಯರಿಂಗ್ ಇಷ್ಟ ಆದರೆ ಶ್ರೀಕೃಷ್ಣ ಜ್ಯುವೆಲರ್ ಮೈಸೂರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಆಯಿತಾ. ಒಂದ್ಸಲ ಇಯರಿಂಗ್ನ ವೇರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇಷ್ಟ ಆಗುತ್ತೆ ಅಂತ. ಸೊ ಈ ಎಲ್ಲ ನಾನು ತೋರಿಸೋ ಇಯರಿಂಗ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.